ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ನನ್ನದೇ ಆದಂತ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂತ ಕಾರ್ಯಕ್ರಮ. ಯಾಕೆಂದ್ರೆ ಮೊನ್ನೆ ಶನಿವಾರ ದಿವಸ ನಾವು 1 ಅವರ್ ಕಾರ್ಯಕ್ರಮದಲ್ಲಿ ಫೋನ್ ಕಾಲ್ ರಿಸೀವ್ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ, ಅದ್ರ ಬದಲು ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ. ಇವತ್ತು ಈ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಕಾಲ್ ಕನೆಕ್ಟ್ ಆದರೆ ದಯವಿಟ್ಟು ಇಮಿಡಿಯೇಟ್ ಆಗಿ ನೀವು ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿ, ಇಲ್ಲ ಟಿವಿ ಇಲ್ದರ ಕಡೆ ಕೂತ್ಕೊಂಡು ಮಾತಾಡಿ. ಟಿವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ನನ್ನ ವಾಯ್ಸ್ ನನಗೆ ಕೇಳಿಸುತ್ತೆ, ಮತ್ತೆ ನಾನೇನು ಹೇಳ್ತೀನಿ ನಿಮ್ಗೆ ಕೇಳೋಕ್ಕಾಗೋದಿಲ್ಲ. ಎರಡನೇದು, ನೀವು ಎಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಗುತ್ತೋ, ನಿಮ್ಮ ಮೊಬೈಲ್ ಎಲ್ಲಿ ಕನೆಕ್ಟ್ ಆಗುತ್ತೋ ನಮ್ಮ ಚಾನಲ್ಗೆ, ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಅಲ್ಲಿ ಓಡಾಡ್ಕೊಂಡೋದ್ರೆ ಕನೆಕ್ಷನ್ ಏನಾಗುತ್ತೆ, ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಮೂರನೇದು, ಯಾರು ಮಾತಾಡಬೇಕು ನನ್ನ ಜೊತೆ ಅವರೇ ಮಾತಾಡಿದ್ರೆ ಒಳ್ಳೇದು. ಯಾರೋ ಫೋನ್ ಕನೆಕ್ಟ್ ಮಾಡ್ತಾರೆ ನಮ್ಮ ಚಾನಲ್ಗೆ, ಅವರೆಲ್ಲೋ ಮಲಗಿರ್ತಾರೆ, ಇಲ್ಲ ಮೇಲೋ ಟಾಯ್ಲೆಟಲ್ಲೋ ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಅಲ್ಲಿಂದ ಮೊಬೈಲ್ ತೊಗೊಂಡು ಕೊಡೋಷ್ಟೊಳಗೆ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಅದಕ್ಕೆ ನಾಲ್ಕನೇದು, ಭಾಳ ಚಿಕ್ಕದಾಗಿ ಚೊಕ್ಕಟವಾಗಿ ನಿಮ್ಮ ಪ್ರಶ್ನೆ ಕೇಳಿದ್ರೆ ಸಡನ್ ಆಗಿ ಅದಕ್ಕೆ ಪರಿಹಾರ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಇಲ್ಲಿ ಮಾರತ್ತಳ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ, ಹೇಳಿ ಗುರುಗಳೇ. 3 ಪ್ರಶ್ನೆ ಇದೆ, ಪ್ರಶ್ನೆ ಹೇಳ್ಬಿಡ್ತೀನಿ ಗುರುಗಳೇ. ಒಂದು, ಇವಾಗ ಬೆಳೆ ಇಕ್ಕಿದ್ದಾರೆ, ಅದು ಚೆನ್ನಾಗಿ ಲಾಭ ಸಿಕ್ಬೇಕು, ಯಾರ್ದು ಕಣ್ಣು ದೃಷ್ಟಿ ಸಿಕ್ಬೇಡ ಆಗ್ಬಾರ್ದಂದ್ರೆ ಅದೊಂದು ಪರಿಹಾರ ತಿಳಿಸಿ ಗುರುಗಳೇ. ಇದಕ್ಕಾಗಲೇ ಎಪಿಸೋಡ್ ಮಾಡಿದೀವಿ ನಾವು. ಈ ರೈತರಿಗೋಸ್ಕರ, ರೈತರಿಗೆ ಒಳ್ಳೆ ಬೆಳೆ ಬೆಳಿಬೇಕು, ಯಾವ್ದು ಮಾಟ ಮಂತ ತಂತ್ರ, ದುಷ್ಟಶಕ್ತಿಗಳ ಬಾಧೆ, ಪ್ರಾಣಿಗಳು ಬಂದು ಹಾಳು ಮಾಡೋದು, ಈ ತರದ್ ಆಗ್ಬಾರ್ದು ಅಂತೇಳಿ ಮಾಡಿದ್ವಿ. ಯೂಟ್ಯೂಬ್ ಅಲ್ಲಿ ಗುರುಗಳ 12 ಪ್ರಶ್ನೆಗಳಿದೆ ಗುರುಗಳ. ಅದೇನಂದ್ರೆ, ಅಮಾಸೆ ಹುಣ್ಣಿಮೆ ಬಂದ್ರೆ ಕುಂಬಳಕಾಯಿ ತಂತ್ರ ಮಾಡ್ಬೇಕು. ಅದು ಅಂದ್ರೆ ಯಾರು ಓದಲ್ಲ ಬರೆಯಲ್ಲ ಗುರುಗಳೇ. ನಮ್ ಮನೆ ಹತ್ರ ಇರೋ ಪಾಪ ತುಂಬಾ ಕೇಳಿದ್ರೆ, ನನ್ಗೆ ಓದಲ್ಲ ಬರೆಯಲ್ಲ, ನನ್ಗೆ ಏನು ಬರಲ್ಲ, ಮನೇಲಿ ಶಾಂತಿ ಸಿಕ್ಬೇಕಂದ್ರೆ ನನ್ ಕುಂಬಳಕಾಯಿ ದೀಪ ಹಚ್ಬೇಕು, ಯಾವ ತರ ಹಚ್ಬೇಕು ಅಂತ ಅದೊಂದು ಕೇಳ್ತಿದ್ದಾರೆ. ಅದನ್ನ ಎಪಿಸೋಡ್ ಮಾಡಿ ಕೂಷ್ಮಾಂಡ ಭೈರವ ಮಾಡಿದೀನಿ. ಎಪಿಸೋಡ್ ಕೂಷ್ಮಾಂಡ ಭೈರವ ಚಕ್ರ ಆರಾಧನೆ ಅಂತ, ಅದನ್ನ ಮಾಡಿ ಬರೀ ಕುಂಬಳಕಾಯಿ ಇಟ್ಕೊಂಡು ಭೈರವರನ್ನ ಆವಾಹನೆ ಮಾಡೋದು. ಇನ್ನೊಂದು ಗುರುಗಳ, ನಮ್ ಮಗಳಿಗೆ ತುಂಬಾ ಕೋಪ ಬರುತ್ತೆ ಗುರುಗಳೇ. ಅವ್ನಿಗೆ ಈಗ 3 months ಆಗಿದೆ, ಟ್ರಾನ್ಸ್ಪೋರ್ಟ್ ಆಗಿ. ಸುಮ್ನೆ ಏನಾದ್ರು ಅಂದ್ರೆ ತುಂಬಾ ಕೋಪ ಮಾಡ್ಕೊಳೋದು. ಅವನ್ ಕೋಪ ಮಾಡ್ಕೊಂಡಂತ ನಾವಿಬ್ರು ಎಂತಿ ಗಂಟ ಜಗಳಾಡೋದು. ನಾವ್ ಎಂತಿ ಗಂಟ ಜಗಳಾಡಿದ್ಮೇಲೆ ಹಂಗೆ ಮಕ್ಳು ಸ್ಟಾರ್ಟ್ ಮಾಡ್ತಾರೆ ಗುರುಗಳೇ ಜಗಳ ಮಾಡಕ್ಕೆ. ನಾವು ಬನ್ನಿ ಮರಕ್ಕೆ 108 ಸುತ್ತು ದಿನ ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಒಂದು 21 ದಿವಸ ನಿಮ್ಮ ಮಗನಿಗೆ ಶನಿ ಕೋಪಕ್ಕೆ ಮೂಲ ಕಾರಣ ಶನಿ ಗ್ರಹ. ದಿನ ಬೆಳಗ್ಗೆ ಎದ್ದು ಬನ್ನಿ ಮರಕ್ಕೆ 108 ಸುತ್ತು 21 ದಿವಸ ಮಾಡ್ತಾ ಬಂದು ಆ ದೋಷ ನಿವಾರಣೆ ಆಗ್ತದೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ, ನಾವ್ ಬೆಂಗಳೂರಿಂದ ನಿಮ್ಮ ಹತ್ರ ಬಂದಿದ್ದೇವೆ ಗುರುಜಿ. ಹೇಳಿ, ಏನ್ ಸಮಸ್ಯೆ ಹೇಳಿ ಅಮ್ಮ. ಅದೇ ಆಕಾಶ ಅಮಿತಾ ಅಂತ 4 ಜನ ಫಸ್ಟ್ ಬುಕ್ ಮಾಡಿ ಬಂದಿದ್ದೆ ನೋಡಿ ಗುರುಜಿ ನಿಮ್ಮ ಹತ್ರ. ಆಯ್ತಮ್ಮ, ಹೇಳಿ, ಇವಾಗ ಏನ್ ಸಮಸ್ಯೆ? ಅದೇ ಗುರುಜಿ, ನನ್ ದೊಡ್ಡ ಮಗ 3 ವರ್ಷ ಆಯ್ತು ಹಿಂದೆ ಏನ್ ಮಾಡ್ತಾ ಇರೋದು, ಸಂಬಳ ಕಮ್ಮಿನೇ 25,000, 3 ವರ್ಷ ಅಗ್ರಿಮೆಂಟ್ ಇತ್ತು, ಮುಗಿತು. ಅದಕ್ಕೆ ಬೇರೆ ಟ್ರೈ ಮಾಡಕ್ ಸೀಟ್ ಮನೇಲಿ ಇದ್ದೀವಿ, ಕಷ್ಟ. ಅದಕ್ಕೆ ಬೇರೆ ಜಾಬ್ ಏನ್ರ ಅದಕ್ಕೆ ಟ್ರೈ ಮಾಡಿದ್ರೆ ಜಾಸ್ತಿ ಸಂಬಳ ಕೊಡ್ತಾರೇನೋ ಅಂತ ಮಾಡಿ. ಈಗ 3 ವರ್ಷ ಅಗ್ರಿಮೆಂಟ್ ಮುಗಿತಲ್ಲ, ಚೇಂಜ್ ಮಾಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್, 3 ವರ್ಷ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬೇರೆ ಕಂಪ್ನಿಗೆ ಟ್ರೈ ಮಾಡಕ್ ಹೇಳಿ. ನಿಮ್ ಮನೆಗೆ ಗಂಡದೇವ್ರು ಯಾರು? ನಮ್ಮ ಮನೆ ಗುರುಜಿ ಕನಕೇಶ್ವರ ಅಂತ ಹೇಳಿ ಕಲ್ಗಾಲ್ ಹತ್ರ ಬಟ್ ಗುರುಜಿ. ನಮ್ಮ ಮನೆ ದೇವ್ರು ಅಂದ್ರೆ ನಂಬದ ಇಲ್ಲ ಗುರುಜಿ, ಒಟ್ಟ ಹೋಗೋದಲ್ಲ. ಅವತ್ತೇ ಎಲ್ಲ ಮೈನ್ ದೇವ್ರು. ನಿಮ್ ಮನೆ ಗಂಡದೇವ್ರಿಗೆ ಹೋಗಿ ನಿಮ್ ಮಗ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಲಿ. ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವ್ದು ಇಲ್ದೇನೆ ನಿಮ್ ಮಗನಿಗೆ ಒಳ್ಳೆ ಉದ್ಯೋಗ ಪ್ರಾಪ್ತಿ ಆಗ್ತದೆ, ಬೇರೆ ಒಳ್ಳೆ ಜಾಬ್ ಸಿಗುತ್ತಮ್ಮ. ಮನೆ ದೇವ್ರನ್ನ ಪೂಜೆ ಮಾಡ್ಬೇಕು, ಯಾವತ್ತು ಮನೆ ದೇವ್ರು ಬಿಡಬಾರ್ದು. ಗಂಡ ದೇವ್ರನ್ನ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಬಹಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾವು ತಂದೆ ತಾಯಿ ಕೈಲಿ ಆಗದಿರುವಂಥದ್ದು, ಸಮಾಜದಲ್ಲಿ ಮಂತ್ರಿ MLA ಕಾರ್ಪೊರೇಟರ್ ಕೈಲಿ ಆಗದಿರುವಂಥದ್ದೆಲ್ಲ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮಾಡಿಸ್ಕೋಬೇಕು ಕೆಲಸ. ಯಾವಾಗ ನಮ್ಗೆ ಹಣ ಬಲ ಜನ ಬಲ ಇಲ್ಲ ಅಂತೀವೋ, ಆಗ ದೈವ ಬಲ ಇರಬೇಕು ನಮ್ಮ ಜಾತಕದಲ್ಲಿ. ಆಗ್ಲೇ ನಮ್ಗೆ ಒಂದ್ ರೀತಿ ಪವಾಡ ಆಗ್ತದೆ. ಈ ಕಲಿಯುಗದಲ್ಲಿ ಬಹಳ ಕಷ್ಟ ಇದೆ. ಇವಾಗ ಈ ಕಲಿಯುಗದಲ್ಲಿ ನಾವು ಕೆಲಸ ತಗೊಳ್ಳೋದು, ಏನೋ ಮಾಡಿಸ್ಬೇಕು ಅಂದ್ರೆ. ಹಲೋ. ಹಲೋ, ನಮಸ್ತೆ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಮಾಡ್ತಾ ಇದೀವಿ ಸ್ವಾಮಿ. ಬಹಳ ಸಂತೋಷ, ಹೇಳಿ. ಅದೇ ನಮ್ದು ಸ್ವಲ್ಪ ಸಮಸ್ಯೆ ಆಗಿದೆ. ಮನೆಯದು
ವಾಸ್ತು ದೋಷ ದೇವ್ಮೂಲೆ ಕಟ್ಟಾಗಿದೆ ಅಂತ. ಆ ಆಮೇಲೆ ಮೊನ್ನೆ ಒಂದು ಅಗ್ನಿ ಇದು ಇದಾಯ್ತು, ಮೇಟು ಎಲ್ಲ ಸುತ್ತೋಯ್ತು, ಕರೆಂಟ್ ಇಂದು ಇದೆಲ್ಲ ಇದಾಯ್ತು ಯಾರಿಗೆ? ಮನೆಯಲ್ಲಿ. ಕರೆಂಟ್ ಇಂದು ಸ್ಕೂಟರ್ಗಳು ಸುಟ್ಟು ಆಯ್ತು. ಈಗ ಮನೇಲಿ ಎಷ್ಟು ವರ್ಷದಿಂದ ಆ ಮನೇಲಿ ಇದ್ದೀರಾ ನೀವು? ಮನೆ ತಗೊಂಡಾಗ್ಲೇ 3 ವರ್ಷ ಆಯ್ತು. ನಾವು ರೀಸೆಂಟ್ ಆಗಿ ಕಟ್ಕೊಂಡ್ ಬಂದು 9 ತಿಂಗಳಾಯ್ತು. ಓಕೆ. ಹಾ, ಆಮೇಲೆ ಮನೆಯಲ್ಲೂ ನೆಮ್ಮದಿ ಇಲ್ಲ, ನೀವು ತುಂಬಾ ದುಡ್ಡಿಗೆಲ್ಲ ತೊಂದ್ರೆ ಆಗಿದೆ ಸ್ವಾಮಿ. ಅಲ್ಲಮ್ಮ, ದುಡ್ಡುಗೆಲ್ಲ ತೊಂದರೆ ಆಗೋದಕ್ಕೆ ಅವ್ರವ್ರ ಜಾತಕ ದೋಷ ಇರ್ತದೆ. ಈಗ ವಾಸ್ತು ದೋಷ ಅಂದ್ರೆ ನಾವು ಏನು ನೋಡಿಲ್ಲ, ನಮ್ಗೇನು ಗೊತ್ತಿಲ್ಲ ಹೇಗ್ ಕಟ್ಟಿದೀರಾ ಅಂತ. ನಮ್ ಪ್ರಕಾರ ನೋಡಿದ್ರೆ ಎಲ್ಲೂ ವಾಸ್ತು ದೋಷ ಇಲ್ಲ. ಭಗವಂತ ಸೃಷ್ಟಿ ಮಾಡೋ ಈ ಪ್ರಪಂಚದಲ್ಲಿ ವಾಸ್ತು ದೋಷ ಅನ್ನೋದೇ ಇಲ್ಲ. ನಮ್ಮ ಜಾತಕದಲ್ಲಿ ಇದೆ ದೋಷ. ನಮ್ಮ ಪೂರ್ವಜನ್ಮದ ಕರ್ಮ. ನೀವೆಂತ ಅರಮನೆಯಲ್ಲೇ ಇರ್ಲಿ, ಎಂತ 100% ವಾಸ್ತುನೇ ಇರ್ಲಿ, ಯಾವುದೇ ಇರ್ಲಿ, ನಮ್ಮ ಕರ್ಮ ಏನಿದೆಯೋ ಅದ್ರ ಪ್ರಕಾರ ನಡೆಸುತ್ತೆ, ವಾಸ್ತುದಲ್ಲ. ಅದರಿಂದ ವಾಸ್ತು ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಜಾತಕ ತೋರಿಸಿ, ಯಾರಿಗಾರು ಒಳ್ಳೆಯವ್ರಿಗೆ ತೋರಿಸಿ, ಈ ವರ್ಷ ಈ ಒಂದು ದಶಾಭುಕ್ತಿ ಇವಾಗ ಏನು ಈ 2025 ಏನ್ ಗ್ರಹಗಳ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟದ ಏನಾದ್ರು ಪ್ರಾಬ್ಲಮ್ ಇದೆಯಾ, ದಶಾಭುಕ್ತಿ ನೋಡಿ. ಅದ್ರಲ್ಲಿ ನೋಡಿ, ಈಗ ನಿಮ್ಗೆ ಬೆಂಕಿ ಸುಟ್ಟೋಯ್ತು ಅಂದ್ರೆ ಅವಲೇ ಸುಡ್ಬೇಕಾಗಿತ್ತು ಬಂದ ತಕ್ಷಣ. ಇವಾಗ ಯಾಕೆ ಸುಡ್ತು? ಅದು ವಾಸ್ತು ದೋಷ ಅಂತ ಅನ್ಕೊಂಡ್ಬಿಡ್ತೀವಿ ನೀವು. ಅದಲ್ಲ, ಅದು ನಮ್ಮ ಜಾತಕದಲ್ಲಿರೋ ದೋಷ. ಅದಕ್ಕೆ ಸದಾ ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಚಿಂತನೆ ಮಾಡ್ಬೇಕು, ಒಳ್ಳೆಯ ಜೊತೆ ಇರಬೇಕು, ಒಳ್ಳೇದ್ ಕೊಡ್ಬೇಕು, ಒಳ್ಳೇದ್ ತಗೊಳ್ಬೇಕು. ಉಪಕಾರ ಮಾಡ್ತಿದ್ದಷ್ಟು ನಮ್ಮ ಜಾತಕದಲ್ಲಿ 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು ಶುದ್ಧವಾಗಿ ನಮ್ಗೆ ಒಳ್ಳೇದ್ ಮಾಡ್ತಿರ್ತವೆ. ಅದರಿಂದ ವಾಸ್ತು ದೋಷದ ಬಗ್ಗೆ ಚಿಂತನೆ ಬಿಟ್ಟು ನಮ್ಮಲ್ಲಿ ಏನ್ ದೋಷ ಇದೆ ಅದಕ್ಕೆ ಕರೆಕ್ಟ್ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು. ಯಾರೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ ನಮಸ್ಕಾರ. ನಮಸ್ತೆ. ಯಾವ್ದ್ರಿಂದ ಕಾಲ್ ಮಾಡ್ತೀರಿ? ಹಾಸನಿಂದ. ಹಾಸನಿಂದ, ಹೇಳಿ. ಗುರುಜಿ, ನಮ್ಮ ಮನೇಲಿ ಅಮ್ಮ ಮಕ್ಕಳಿಗೆ ಒಂದಲ್ಲ ಗುರುಜಿ. ಅಮ್ಮ ನಂಗೆ ಇಬ್ರಿಗೂ ಜಗಳ. ನಿಮ್ಮ ಹೆಸರೇನು? ಮಂಜು ಅಂತ. ಓಕೆ. ನೀವೇನ್ ಕೆಲಸ ಮಾಡ್ತೀರಿ? ನಾನು ಗಾರೆ ಕಾಂಟ್ರಾಕ್ಟ್ ಮಾಡಿಸ್ತೀನಿ. ಓಕೆ. ಯಾವ ಕಾರಣಕ್ಕೆ ನೀವು ತಾಯಿ ಮಗ ಕಚ್ಚಾಡ್ತೀರಾ? ಏನು ಗೊತ್ತಿಲ್ಲ ಗುರು, ಸುಮ್ನೆ ಏನೋ ಗೊತ್ತಿಲ್ಲ, ಮನೇಲೆ ಇದಾಗುತ್ತೆ. ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ. ಎಷ್ಟು ಏಜು? 30. 30 ವರ್ಷ. ನೋಡಿ, ನೀವು ನದಿ ಇದೆಯಾ ನಿಮ್ಮೂರಲ್ಲಿ? ನದಿ? ಇದೆ. ನದಿ ಒಂದು ಚಂದ್ರಗ್ರಹಕ್ಕೆ ಸಮಾನ. ಚಂದ್ರಗ್ರಹನೇ ನದಿ. ನೀರು ತಾಯಿ ಚಂದ್ರಗ್ರಹ. ನದಿಲಿರೋ ಮೀನುಗಳಿಗೆ ಕಡ್ಲೆಪುರಿ ಹಾಕಿ, ಮಂಡಕ್ಕಿ ಅಂತಾರೆ, ಕಡ್ಲೆಪುರಿ ಹಾಕಿ, ಆಗ ನಿಮ್ ತಾಯಿ ಶಾಂತಿ ಆಗ್ತಾರೆ. ನೀವು ಕೂಡ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಬೆಳೀತೆ. ಅವ್ರಿಗೂ ನನ್ ಮಗ ಅನ್ನೋದು ಬರುತ್ತೆ. ಇದು ಚಂದ್ರಗ್ರಹ. ಸೂರ್ಯ ಚಂದ್ರ, ಸೂರ್ಯ ಚಂದ್ರ ಇಬ್ರು ತಾಯಿ ತಂದೆ. ಅಂದ್ರೆ ಸೂರ್ಯಗ್ರಹ ತಂದೆ, ಚಂದ್ರಗ್ರಹ ತಾಯಿ. ಏನಾದ್ರು ಪಿತೃಶಾಪ ಮಾತೃಶಾಪಗಳಿದ್ದಾಗ ಈ ರೀತಿ ದೋಷ ಬರ್ತದೆ ಕೆಲವು ಟೈಮ್ನಲ್ಲಿ. ಅದರಿಂದ ನದಿಲಿರೋ ಮೀನುಗಳಿಗೆ ಕಡಲೆಪುರಿ ಹಾಕ್ತಾ ಬನ್ನಿ. ಒಂದು 7 ದಿವಸ ಹೋಗಿ, ನಿಮ್ಗೆ ಬಹಳಷ್ಟು ಚೇಂಜಸ್ ಆಗ್ತದೆ. ಮತ್ಸ್ಯ ಭೋಜನ ಅಂತ ಕರೀತಾರೆ ಇದಕ್ಕೆ. ಮಾಡಿ, ಖಂಡಿತ ಒಳ್ಳೆದಾಗ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ ಮಾಡ್ತಿದೀವಿ. ಸ್ವಲ್ಪ ಜೋರ ಮಾತಾಡಿ. ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಬಹಳ ಸಂತೋಷ. ಹೇಳಿ ಅಮ್ಮ. ಗುರುಜಿ ಹತ್ರ ಮಾತಾಡ್ಬೇಕು. ಮಾತಾಡ್ತಾ ಇದ್ದೀವಿ, ಹೇಳಿ. ನಾವೇ. ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ನಮ್ಮ ಮನೆಯವರು ರಾತ್ರಿ ನಿದ್ದೆಯಲ್ಲಿ ತುಂಬಾ ಬೆಚ್ಚ ಬೀಳ್ತಾರೆ. ಹಾವು ಕಚ್ಚಿತು, ಜಿರ್ಲೆ ಕಚ್ಚಿತು ಅಂತ ಇದು ಕೂತ್ಕೋತಾರೆ, ತಲೆ ಎಲ್ಲ ಹೊಡ್ಕೋತಾರೆ, ಹಂಗೆಲ್ಲ ಮಾಡ್ತಾರೆ ಗುರುಜಿ. ಅವರು ಅವೇನ ಸಾಯಿಸಿದಾರ? ಹಾವು ಸಾಯಿಸಿದಾರ? ಗೊತ್ತಿಲ್ಲ. ಏನು ಮಾಡಿಲ್ಲ ಗುರುಜಿ, ಅವರು ಆತರ ಏನು ಹೊಡ್ದಿಲ್ಲ. ಓಕೆ. ಎಷ್ಟು ಏಜ್ ಅವ್ರದ್ದು? 51. 51 ವರ್ಷ. ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆದಲ್ಲಿ ಸ್ನಾನ ಮಾಡಿ, 1 ಲೋಟ ಹಾಲು, 1 ಲೋಟ ಹಾಲು ಇರ್ತದಲ್ಲ, ಆ ಹಾಲಿಗೆ ಸ್ವಲ್ಪ ತುಪ್ಪ, ಸಕ್ಕರೆ 2 ಹಾಕ್ಬಿಟ್ಟು, ಎಲ್ಲಿ ಹುತ್ತ ಇರುತ್ತೋ ಅಲ್ಲಿ ಹುತ್ತದೊಳಗೆ ಹಾಕಕ್ಕೆ ಹೇಳಿ. ಹಾಕ್ಬಿಟ್ಟು ಅವ್ರು ಎಷ್ಟು ವಯಸ್ಸು ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡ್ಲಿ. ವಲ್ಮಿಕ ಪ್ರದಕ್ಷಿಣಾ ಅಂತ. ವಲ್ಮಿಕ ಅಂದ್ರೆ ಹುತ್ತ. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮಿಕ ಅಂತಾರೆ. ಅದರಲ್ಲಿರೋ ಆಟಮ್ಸ್, ಮಾಲಿಕ್ಯೂಲ್ಸ್, ಆ ಹುತ್ತದಲ್ಲಿರ್ತಕ್ಕಂಥ ಮಡ್ಡಲ್ಲಿರ್ತಕ್ಕಂಥ ಸೆಲ್ಸ್ ಪ್ರದಕ್ಷಿಣೆ ಮಾಡುವಾಗ ನಮ್ಮ ಬ್ಲಡ್ಗೆ ಕನೆಕ್ಟ್ ಆಗಿ, ಸೋಲು ಕನೆಕ್ಟ್ ಆಗಿ, ಏನಾದ್ರು ಸರ್ಪಹತ್ಯ ದೋಷ ಇತ್ತು ಅಂದ್ರೆ,
ಹ್ಮ್. ಆ ತರ ದೋಷದಿಂದ ನಿವಾರಣೆ ಆಗುತ್ತೆ. ಇಲ್ಲ ಅಂದ್ರೆ ಈ ತರ ಬರಬಾರ್ದು, ಬಂದ್ರೆ ಕೆಲವರಿಗೆ ಒಂಥರ ಭ್ರಮೆ ಆಗತ್ತೆ, ಹುಚ್ಚಿಡಿಯುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಚಾನ್ಸಸ್ ಉಂಟು ನೀವ್ ಹೇಳೋ ಸಿಂಪ್ಟಮ್ಸ್ ನೋಡಿದ್ರೆ. ಅದಕ್ಕೆ ಏನ್ ಮಾಡ್ಬೇಕು, ಇದೇನ್ ದೊಡ್ಡ ಇಶ್ಯೂ ಅಲ್ಲ. ಹುತ್ತಕ್ಕೆ ಹಾಲು ಎರೆದ್ಬಿಟ್ಟು ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡಿ, ಅವ್ರಿಗೆ 50 ವರ್ಷದ 50 ದಿವಸ ಮಾಡ್ಲಿ, 60 ವರ್ಷದ 60 ದಿನಕ್ಕೆ 108 ಮಾಡ್ಬಿಟ್ರೆ ಅಂಗವಿಕಲರಿಗೆ, ವೃದ್ಧರಿಗೆ, ಅನಾಥರಿಗೆ ಒಂದು ಸಿಹಿ ಹಂಚುತ್ತಾ ಬರಕ್ ಹೇಳಿ. ಆಗ ಒಳ್ಳೆ ಕನಸು, ಒಳ್ಳೆ ನಿದ್ದೆ, ಒಳ್ಳೆ ತರ ಪ್ರಚೋದನೆ ಆಗತ್ತೆ. ಬಹಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಸರ್. ಸಾಯಿರಾ. ಸಾಯಿರಾಮ್. ಸಾಯಿರಾಮ್, ಎಲ್ಲಿಂದ ಫೋನ್ ಮಾಡ್ತೀರಿ? ನಾವು ಮೈಸೂರಿಂದ ಗುರುಜಿ. ನಿಮ್ ಮೈಸೂರು. ಪ್ರೋಗ್ರಾಮ್ ನೋಡ್ತೀವಿ. ನಮ್ಗೆ ಓದ್ಕರಿಗ್ ಬರ್ಕರಿಗ್ ಬರೀತಿಲ್ಲ ಗುರುಜಿ. ಹೌದಾ? ಮತ್ತೆ ನಮ್ ಕಾರ್ಯಕ್ರಮ ಏನ್ ಅನ್ಸುತ್ತೆ ನಿಮಗೆ? ಚೆನ್ನಾಗ್ ಗೊತ್ತಾದೆ. ನೀವ್ ಹೇಳೋದು ಒಂಚೂರು ಮಂತ್ರ ಎಲ್ಲಾನು ಮಾಡ್ತೀನಿ, ಮುದ್ರೆ ಎಲ್ಲಾನು ನೋಡ್ಕಂಡಿ ಅಲ್ಲಿ ತೋರ್ಸುವಾಗ ನೀವು ಬರ್ಕಂಡಿ. ನಮ್ಗೆ ಓದಿಕ್ ಬರೀಕಿಲ್ಲ, ಏನ್ ಮಾಡೋದ್ ಗುರುಜಿ? ನಮ್ ಮನೇಲಿ ಎಲ್ಲ ಕಷ್ಟ ಗುರುಜಿ. ಕಾಸು ದುಡ್ಡು ಕಾಸು ನಿಲ್ಲಿಕ್ಕಿಲ್ಲ. ಏನ್ ಮಾಡ್ತಾರೆ ಕೆಲಸ ಮನೇಲಿ ನಿಮ್ಮ ಯಜಮಾನ್ರು? ರೈತ್ರೇ ಗುರುಜಿ. ವಯಸ್ಸಾಗದ ಅವ್ರಿಗುವೆ ಹಸು ಕರು ಮೇಯಿಸ್ತೀವಿ. ನಮ್ ಮಗಂಗೆ ಎಲ್ಲಿ ಕೆಲ್ಸ ಮಾಡಿಕ್ ಹೋದ್ರು ಡಿಪ್ಲೊಮ್ ಮಾಡವ್ನೆ. ಒಂದ್ಸತ್ ಫೇಲ್ ಆಗಿತ್ತು ಡಿಪ್ಲೊಮು. ಪಾಸ್ ಮಾಡ್ಕೊಂಡಿ ಹೋಯ್ತಾನ. ಒಂದ್ ಫ್ಯಾಕ್ಟ್ರಿಗೆ ಏನೊಂದ್ 10-12 ಕೊಡ್ತಾರೆ ಗುರುಜಿ ಅಷ್ಟೇ. ಜಾಸ್ತಿ ಸಂಬಳ ಇಲ್ಲ. ಒಂದ್ 3 ತಿಂಗಳು ಮಾಡ್ತಾನೆ. ಕೊರೋನಾ ಬತ್ತೊಂದ್ ನಿಲ್ಲಿಸ್ತಾಗ ತಿರ್ಗಾ ಬೇರೆ ತಕೊಂತಾನೆ. ಅಲ್ಲೂ ಅಷ್ಟೇ, ಎಲ್ಲೂ ನೆಮ್ಮದಿ ಐತಿಲ್ಲ ಗುರುಜಿ. ನಿಮ್ಮ ಮನೆ ಗಂಡದವ್ರು ಯಾರು? ಕಮರಿ ಸಿದ್ದೇಶ್ವರ ಒಂಬಾಳಮ್ಮ. ಗಂಡದವ್ರಿಗೆ ಒಂದು 8 ದಿವಸ ಅಥವಾ 7 ದಿವಸ ಎಳ್ನೀರ್ ತಗೊಂಡೋಗ್ ಕೊಡೋ ಅಭಿಷೇಕ ಮಾಡ್ಸಕ್ ಹೇಳಿ. ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ ನಿಮ್ ಗಂಡ ದೇವರಿಗೆ, ಆಗ ಈ ತರದೆಲ್ಲ ದೋಷ ನಿವಾರಣೆ ಆಗ್ತದೆ. 8 ದಿನ ಅಥವಾ 7 ದಿವಸ ಎಳ್ನೀರ್ನ ಅಲ್ಲಿ ಪುರೋಹಿತ ಕೊಟ್ಟು ಅಭಿಷೇಕ ಮಾಡಿಸಿ, ಬಹಳ ಒಳ್ಳೇದಾಗ್ತದೆ ನೋಡಿ. ಹಲೋ ಸರ್, ನಾನು ಕಾರವಾರದಿಂದ ಮಾತಾಡ್ತಾ ಇರೋದು. ಬಹಳ ಸಂತೋಷ, ಹೇಳಿ. ಏನಿಲ್ಲ ಸರ್, ನಮ್ದು ಹುಡುಗ 9 ವರ್ಷ ಆಯ್ತು. ಅವರಿಗೆ ಹೊಟ್ಟೆ ನೋವು 4 ವರ್ಷದಿಂದ ಆಗ್ತಾ ಉಂಟು ಹೊಟ್ಟೆ ನೋವು. ನೀವು ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ ಅನ್ಸುತ್ತಲ್ಲ? ಹೌದು ಸರ್. ಅದು ಪರಿಹಾರ ಮಾಡಿದ್ದೀರಾ? ಅದು ಪರಿಹಾರ ಸರ್ ಮಾಡಿದ್ದೇವೆ. ಆದ್ರೂ ಮೊನ್ನೆ ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಬಂದ್ರು ಸರ್. ಕಡೆಗೆ ಅವನಿಗೆ ಹೊಟ್ಟೆ ನೋವು ಕಡಿಮೆ ಆಗ್ತಾ ಇಲ್ಲ. ಕಾಲ್ಬೇಡಿ ಯಾರು ಒಂದು ತೆಗ್ದಿದ್ದಾರೆ ಒಂದು. ಹಲೋ ಹಲೋ. ಹಾ, ಅವರಿಗೆಲ್ಲ ಇದು ಗಾಲ್ ಬ್ಲಾಡರ್ ಎಲ್ಲ ತೆಗ್ದಿದ್ದಾರೆ ಸರ್. ಮತ್ತೆ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ರು. ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದ್ದ ತೆಗಿತಾರೆ. ಕಲ್ಲಿತ್ತಾ? ಹಾ ಹಾ ಹೌದು. ಗಾಲ್ ಬ್ಲಾಡರ್ ನಲ್ಲಿ ಕಲ್ಲಿದ್ರೆ ಅದು ತೆಗಿತಾರೆ. ಗಾಲ್ ಬ್ಲಾಡರ್ ಕಲ್ಲಿದ್ರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ತೆಗೆದು ಬಿಡುವ, ಆಪರೇಷನ್ ಮಾಡಿ ಬಿಸಾಕ್ ಬಿಡ್ತಾರೆ. ಇವತ್ತುವರೆಗೂ ಅದಕ್ಕೆ ಟ್ರೀಟ್ಮೆಂಟ್ ಕಂಡಿಡ್ದಿಲ್ಲ. ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇತ್ತು ಅಂದ್ರೆ ಅದು ತೆಗ್ದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಮತ್ತೇನ್ ಸಮಸ್ಯೆ? ಮತ್ತೆ ಅದು ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಉಂಟು ಅಂತ. ಏನ? ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಉಂಟು ಅಂತ ಹೇಳ್ತಾರೆ ಅವರು. ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಡಯಾಬಿಟಿಕ್ ಇರುತ್ತೆ. ಇದೆಯಾ? ಡಯಾಬಿಟಿಕ್ ಏನಿಲ್ಲ, ಸಣ್ಣ ಮಗು 10 ವರ್ಷದವನು. ಪ್ಯಾಂಕ್ರಿಯಾಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ? ಪ್ಯಾಂಕ್ರಿಯಾಸ್ ಅಂದ್ರೆ ಇದು 3 ಸಲ ಸ್ಟಂಟ್ ಹಾಕಿದ್ದಾರೆ ಸರ್. ಅಲ್ಲಮ್ಮ, ಪ್ಯಾಂಕ್ರಿಯಾಸ್ ಅಂದ್ರೆ ನಮ್ಗೆ ಸಕ್ಕರೆನ, ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋ ಒಂದು ಸ್ಮಾಲ್ ಆರ್ಗನ್ ಅದು. ಪ್ಯಾಂಕ್ರಿಯಾಸ್ ಅಂದ್ರೆ ನಮ್ಮ ಬಾಡಿಗೆ ಇನ್ಸುಲಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದು. ಅಂತ ಹೇಳಿದ್ರು. ನೀವು ಸ್ಟೆಂಟ್ ಬಗ್ಗೆ ಮಾತಾಡ್ತೀರಾ. ಸ್ಟೆಂಟ್ ಈಗ ಹಾರ್ಟ್ ಹಾಕ್ತಾರೆ. ಈ ಪ್ಯಾಂಕ್ರಿಯಾಸ್ ಹೇಳ್ತಿದ್ದೀರಾ. ಪ್ಯಾಂಕ್ರಿಯಾಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ನಂಗೂ ಗೊತ್ತಾಗ್ತಿಲ್ಲ. ಸರಿಯಾಗಿ ನೋಡಿ ಹೇಳಿ. ಸ್ಟೆಂಟ್ ಈ ವಯಸ್ಸಿಗೆ ಯಾಕೆ ಹಾಕಿದ್ದಾರೆ? ಬಾವು ಬಂದಿದೆ ಅಂತ ಹೇಳಿದ್ರು. ನಿಮ್ಗೆ ಸಮಸ್ಯೆ ಏನು ಹೇಳಕ್ಕೆ ಬರ್ತಿಲ್ಲ. ನೀವು ನನ್ನ ಹತ್ರ ನೀವು ಕರೆಕ್ಟ್ ಆಗಿ ಸಮಸ್ಯೆ ಹೇಳಿದ್ರೆ ಹೇಳ್ತೀನಿ. ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿಲ್ಲ ಅಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರಾಬ್ಲಮ್ ಇದೆ. ಈಗ ಗಾಲ್ ಬ್ಲಾಡರ್ ಆಗ್ಲೇ ತೆಗೆದು ಬಿಟ್ಟು ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಹಾರ್ಟ್ ಅಲ್ಲಿ ಏನ್ ಸಮಸ್ಯೆ ಇದೆ ಅದು ಗೊತ್ತಾಗ್ತಿಲ್ಲ. 10 ವರ್ಷ ಹುಡುಗನಿಗೆ ಏನ್ ಪ್ರಾಬ್ಲಮ್ ಇದೆ ಅದು ನೀಟಾಗಿ ಹೇಳ್ಬೇಕಮ್ಮ. ಹೇಳಿದ್ರೆ ನಾನು ಏನ್ ಗ್ರಹ ದೋಷ, ಯಾವ ಕರ್ಮಕ್ಕೆ ಈ ಕಾಯಿಲೆ ನಡೀತಿದೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಕರೆಕ್ಟ್ ಆಗಿ ತಿಳ್ಕೊಂಡು ನೋಡೋಣ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಮಂಗಳೂರಿನಿಂದ. ಜೋರಾಗಿ ಮಾತಾಡ್ಬೇಕು. ಮಂಗಳೂರಿನಿಂದ. ಹೇಳಿ ಅಮ್ಮ, ಹೇಳಿ. ಮದ್ವೆ ಒಂದು ಕೂಡಿ ಬರ್ಲಿಲ್ಲ. ಯಾರಿಗೆ? ನನ್ಗೇನೆ, ಪ್ರೇಮಲತಾ ಅಂತ. ನೀವು ಎಷ್ಟು ಏಜ್ ಈಗ? ಈಗ 40 ಕಳೀತು. ಎಷ್ಟು?
40. 40 ವರ್ಷ ಆದ್ರೂ ಇನ್ನೂ ಮದ್ವೆ ಆಗಿಲ್ವಾ? ಇಲ್ಲ. ಅಲ್ಲಮ್ಮ ನಿಮ್ಗೆ ಯಾರೋ ಹುಡುಕಿ ಗಂಡನ ಹುಡುಕಿ ಮದುವೆ ಮಾಡೋರು ಮನೇಲಿ ಯಾರು ಇಲ್ಲ? ಯಾವ್ದು ಕೂಡಿ ಬರೋದಿಲ್ಲ, ಬಂದ್ರೆ ಆ, ಬರ್ತದೆ. ಆ. ಓಕೆ, ಈಗ ನೀವು ಮೆನ್ಸಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿದ್ದೀರಾ? ಆಗ್ತದೆ. ಆಗಿದ್ರೆ ನೀವು ಇಮಿಡಿಯೇಟ್ ಮದುವೆ ಆಗ್ಬೇಕು. 40 ವರ್ಷ ಆಗ್ಬಿಟ್ಟಿದೆ. ಈ ಉಡುಪಿನಲ್ಲಿ ಅಂಬಲಪಾಡಿ ಅಂತ ಒಂದಿದೆ, ನೋಡಿದ್ದೀರಾ? ಕೇಳಿದ್ದೀನಿ. ಅಂಬಲಪಾಡಿಯಲ್ಲಿ ಕಾಳಿ ದೇವಿ ಇದ್ದಾಳೆ, ವೃದ್ಧ ಕಾಳಿ. ಆ ಅಂಬಲಪಾಡಿಗೆ ಹೋಗಿ ಆ ಜನಾರ್ದನ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ದೇವಿ ಇದ್ದಾಳೆ, ಅಂಬಲಪಾಡಿ ಮಹಾಕಾಳಿ. ಆ ದೇವಿಗೆ ಹೋಗಿ ಪ್ರಾರ್ಥನೆ ಮಾಡಿ ಮದುವೆ ಆದ ನಂತರ ನಾನು ನಿನ್ಗೆ ಏನಾದ್ರು ಸೇವೆ ಮಾಡ್ತೀನಿ ಅಂತ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೊಂದ್ಸಲ ಹೋಗಿ ಬನ್ನಿ. ಆಯ್ತು. ಬಹಳ ಸಂತೋಷ. ಬೇಗ ಮದ್ವೆ ಆಗಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಸರ್. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಮಂಗಳೂರು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ. ಸ್ವಲ್ಪ ಜೋರ ಮಾತಾಡ್ಬೇಕು. ಚಿಕ್ಕಬಳ್ಳಾಪುರ. ಹೇಳಿ, ಏನ್ ಸಮಸ್ಯೆ? ನಮಸ್ತೆ ಸ್ವಾಮಿ. ಏನೇ ಕೆಲ್ಸ ಕೈ ಹಾಕಿದ್ರು ಯಾವ್ದು ಆಗ್ತಾ ಇಲ್ಲ. ಏನ್ ಕೆಲಸ ಯಾವ ಕೆಲಸ ಮಾಡೋದು? ಈಗ ನಮ್ದು ಒಂದ್ ಕೆಲ್ಸ ಅಂತ FMC ಅಂತ ಒಂದ್ ಕೆಲ್ಸಕ್ಕೆ ಕೈ ಹಾಕಿದೀನಿ. ಏನೇನು? ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸ್. ಫೆಸಿಲಿಟಿ. ಓಕೆ. ಹಾ. ಹಾಗಾಗಿ 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಮಾತಾಡಿ ಬೇಗ. ಹಾ. 1 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದೇನು ಸಕ್ಸಸ್ ಆಗಕ್ಕೆ ಏನು ಬರ್ತಾ ಇಲ್ಲ. ಸುಮಾರು ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿದೀನಿ. ಕೊಡ್ತೀವಿ ಅಂದವ್ರೆಲ್ಲಾನು ಇನ್ನೂ ಯಾಕೋ ಡಿಲೇ ಆಗ್ತಿದೆ, ನೋಡೋಣ ಇರಿ ಅಂತಾರೆ. ಔದಂಬರ ವೃಕ್ಷ, ಹತ್ತಿ ಹಣ್ಣಿನ ಮರ. ಹತ್ತಿ ಹಣ್ಣಿನ ಮರಕ್ಕೆ ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಮಲಮೂತ್ರ ವಿಸರ್ಜನೆ ಮಾಡಿ ಸ್ನಾನ ಮಾಡ್ಕೊಂಡು 108 ಸುತ್ತು ಪ್ರದಕ್ಷಿಣೆ ಮಾಡಿ. ಎಷ್ಟು ಏಜ್ ನಿಮ್ಗೆ? 48. 48 ದಿವಸ ಬಿಡದೆ ಮಾಡ್ಬೇಕು. ಒಂದು ದಿನಕ್ಕೆ 108 ಪ್ರದಕ್ಷಿಣೆ. ಅಂತದ್ದು 48 ದಿವಸ ಬಿಡದೆ ಮಾಡಿ ನೋಡಿ. ನಿಮ್ಮ ಉದ್ಯೋಗದಲ್ಲಿ ಗುರುಬಲ ಇಲ್ಲ, ಅದಕ್ಕೆ ಈ ತರ ಆಗ್ತಾ ಇದೆ. ಗುರುವಿನ ಆಶೀರ್ವಾದ ಇಲ್ಲ. ಮದ್ವೆ ಆಗ್ಬೇಕಾರೆ, ಮಕ್ಳಾಗ್ಬೇಕಾರೆ, ಮುಂಜಿ ಆಗ್ಬೇಕಾರೆ, ವಿದ್ಯಾವಂತರಾಗ್ಬೇಕಾರೆ, ಬಿಸ್ನೆಸ್ ಸಕ್ಸಸ್ ಆಗ್ಬೇಕು ಅಂದ್ರೆ ಗುರುಗ್ರಹದ ಆಶೀರ್ವಾದ ಇರ್ಬೇಕು. ಅದು ದಿನ 108 ಸುತ್ತು 48 ದಿವಸ ಮಾಡಿ ನೋಡಿ, ಎಷ್ಟು ಪವಾಡ ಆಗತ್ತೆ. ಬಹಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಾವು ಶನಿವಾರ 1 ಅವರ್ ಕಾರ್ಯಕ್ರಮದಲ್ಲಿ ಫೋನ್ ಕಾಲ್ ತಗೋಬೇಕಾಗಿತ್ತು, ಸ್ಪೆಷಲ್ ಎಪಿಸೋಡ್ ಮಾಡಿದ್ದೆ. ಹೀಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಕೆಲವು ಕಾಲ್ ಸಿಕ್ತು, ಕೆಲವು ಸಿಗ್ಲಿಲ್ಲ. ಪರವಾಗಿಲ್ಲ, ಮುಂದಿನ ಶನಿವಾರ ಭೇಟಿ ಮಾಡೋಣ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತೆ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಮರಿದೇನೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೀವು ನೋಡಿದಂತ ಲಿಂಕ್ ಅನ್ನ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ನಲ್ಲಿ ಕೂಡ ನಾವೆಲ್ಲ ಇನ್ಫಾರ್ಮೇಶನ್ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಈ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ ನಾನೊಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ವೆಬ್ಸೈಟ್ ನೋಡಿ, www.lakshmisrinivas.in ಅಂತ. ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು. ಯಾರಿಗೆ ಸೀರಿಯಸ್ ಆಗಿ ಕೆಲವು ಕ್ರೋನಿಕ್ ಡಿಸೀಸ್ ಇರ್ತದೋ, ಈಗ ಕ್ಯಾನ್ಸರು, ಪಿಟ್ಸು, ಈ ಥರದೆಲ್ಲ, ಅಂಥವ್ರು ಅಪಾಯಿಂಟ್ಮೆಂಟ್ ತಗೊಂಡ್ಬರ್ಬೇಕಾದ್ರೆ ನಿಮ್ಮ ಮೆಡಿಕಲ್ ರಿಪೋರ್ಟ್ ತಗೊಂಡ್ಬರ್ಬೇಕು ನನ್ನ ಹತ್ರ. ಅದನ್ನ ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಜಾತಕ ಇದ್ರೆ ಇನ್ನೂ ಒಳ್ಳೇದು, ಜಾತಕ ಎಲ್ಲನೂ ಪರವಾಗಿಲ್ಲ, ಬಟ್ ಮೆಡಿಕಲ್ ರಿಪೋರ್ಟ್ ನಮ್ಗೆ ಬೇಕು. ನಿಮ್ಗೆ ಯಾವ ಡೇಟಿಗೆ ಯಾವ ಅಪಾಯಿಂಟ್ಮೆಂಟ್ಸ್ ಬೇಕು ಅನ್ನೋದನ್ನ ನೀವು ಈ ವೆಬ್ಸೈಟ್ ಮುಖಾಂತರ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೋಬೇಕು. ಇದು ನಾವು ಯಾವುದೇ ಡೇಟ್ ಕೊಡೋದಿಲ್ಲ, ನಿಮ್ಮ ಡೇಟೇ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ, ಮುಂದಿನ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.